ನಮಸ್ತೆ ಸರ್. ನಮಸ್ತೆ ಮಾಸ್ಟರ್ಸ್. ಅವರೆಲ್ಲ ಹೇಳ್ದಂಗೆ ಇನ್ನೂ ಈಜಿಪ್ಟ್ ಇದರಿಂದ ಹೊರಗೆ ಬರಕ್ಕೆ ಆಗ್ತಾ ಇಲ್ಲ ಸರ್. ಈಜಿಪ್ಟ್ ಅಂದ ತಕ್ಷಣ ಏನೋ ಒಂದು ಸ್ಮೈಲ್ ನನ್ನ ಫೇಸ್ ನೋಡಿ ಎಷ್ಟೊಂದು ಜನ ಹೇಳ್ತಾರೆ, ವಾವ್ ಎಷ್ಟೊಂದು ಎಕ್ಸ್ಪೀರಿಯನ್ಸ್, ಎಷ್ಟೊಂದು ಚೇಂಜಸ್ ಆಗಿದೆ, ಒಬ್ಬಳೇ ಬಂದಿದ್ಯಾ ಯಾರನ್ನಾದ್ರೂ ಕರ್ಕೊ ಬಂದಿದ್ಯಾ ಅಂತ ಕೇಳ್ತಾ ಇದ್ದಾರೆ ಸರ್. ಸೊ ಇದಕ್ಕೆ ಆನ್ಸರ್ ಸರಿ ಕೊಡಬೇಕು ಅಂತ ಹೇಳಿದ್ದೀನಿ ಸರ್. ಸೊ ವಂಡರ್ಫುಲ್. ಈ ಟ್ರಿಪ್ಪಲ್ಲಿ ನನಗೆ ತುಂಬ ಫಸ್ಟ್ ಎಕ್ಸ್ಪೀರಿಯನ್ಸಸ್ ತುಂಬ ಇದೆ ಸರ್. ನನ್ನ ಫಸ್ಟ್ ಏರ್ಪೋರ್ಟ್ ವಿಸಿಟ್ ಇರ್ಬೋದು, ಏರ್ಪೋರ್ಟ್ ಒಳಗೆ ನಾವು ಓಡಾಡಿದಿರ್ಬೋದು, ಮತ್ತೆ ಫಸ್ಟ್ ಟೈಮ್ ಫ್ಯಾಮಿಲಿ ಬಿಟ್ಟು ಹೊರಗೆ ಬಂದಿರೋದಿರ್ಬೋದು, ಫಸ್ಟ್ ಟ್ರಿಪ್ ನಂದಿದ್ದು ಅವ್ರನ್ನ ಬಿಟ್ಟು ಹೊರಗೆ ಬಂದಿರೋದು, ಆಮೇಲೆ ಅಲ್ಲಿ ನಮ್ಮ ಸ್ಟೇ ಇರ್ಬೋದು, ನನ್ನ ಫ್ಲೈ ಆಗಿದ್ದ ಎಕ್ಸ್ಪೀರಿಯನ್ಸ್ ಇರ್ಬೋದು, ಪ್ರತಿಯೊಂದು ಸೋ ಮೆನಿ ಫಸ್ಟ್ ಇನ್ ಮೈ ಲೈಫ್. ನಿಜವಾಗ್ಲೂ ಆಲ್ವೇಸ್ ಡೇಸ್ ನನಗೆ ಇದು ಯಾವುದೂ ಆಗೇ ಇರಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ಫಾರ್ ಸೆಲೆಕ್ಟಿಂಗ್ ಮೀ. ಅಂದರೆ ಗೊತ್ತಿಲ್ಲ ಸರ್ ಹೆಂಗೆ ಈಜಿಪ್ಟ್ ನನ್ನ ಈ ಟ್ರಿಪ್ಪಿಗೆ ನಾ ಹೇಗೆ ಸೆಲೆಕ್ಟ್ ಆದೆ, ಹೇಗೆ ನಾ ಹೊರಟೆ. ಆ್ಯಕ್ಚುಲಿ ಅನೌನ್ಸ್ ಮಾಡಿದ್ದಿನ ಐ ಹ್ಯಾಡ್ 2,000 rupees ವಿತ್ ಮೀ. ಜಸ್ಟ್ ಐ ಹ್ಯಾಡ್ ಎ ಥಾಟ್ ಹೋಗಬೇಕು. ಎಷ್ಟು ಚೆನ್ನಾಗಿ ಪ್ರತಿಯೊಂದು ಅರೇಂಜ್ ಆಯಿತು ಅಂದರೆ, ಹಸ್ಬೆಂಡ್ 1 lakh ಇಮಿಡಿಯೇಟ್ ಆಗಿ ಅವ್ರು ಅಗ್ರಿ ಮಾಡಿಕೊಂಡ್ರು. ಸಮ ಎಲ್ಲ ತುಂಬ ಈಸಿಯಾಗಿ ಆಯಿತು ಸರ್. ಆ್ಯಂಡ್ ಜರ್ನಿ ಅಂತೂ ಆಸಮ್. ಪ್ರತಿಯೊಂದು ಅರೇಂಜ್ಮೆಂಟ್ಸ್ ತುಂಬ ಚೆನ್ನಾಗಿತ್ತು. ಎಲ್ಲರೂ ಅದೇ ಕೇಳ್ತಾ ಇದ್ದಾರೆ, ಹೇಗಾಯಿತು. ಏನು ನಾವು ಕಷ್ಟನೇ ಪಟ್ಟಿಲ್ಲ, ಎಲ್ಲ ಈಸಿಯಾಗಿ ಸ್ಪೂನ್ ಫೀಡ್ ಮಾಡೋ ಥರ ಫೀಡ್ ಮಾಡಿದ್ದಾರೆ. ಸೊ ಏನೂ ಕಷ್ಟ ಆಗಲ್ಲ. ಎಲ್ಲರೂ ಹೋಗಿ ಲೈಫ್ ಟೈಮಲ್ಲಿ ಒಂದ್ಸಲ ಹೋಗಲೇಬೇಕು, ನೋಡಲೇಬೇಕಾದಂಥ ಪ್ಲೇಸ್. ದಿಸ್ ಇಸ್ ವಾಟ್ ಐ ಆಮ್ ಟೆಲ್ಲಿಂಗ್ ಸರ್. ಕೇಳಿದವ್ರಿಗೆಲ್ಲ ನಾನು ಇದೇ ಹೇಳ್ತಾ ಇದ್ದೀನಿ, ತುಂಬ ಈಸಿಯಾಗಿ ಟ್ರಿಕ್ ಮಾಡಿಸ್ತಾರೆ. ಅಯ್ಯಪ್ಪ ಸರ್ ಹತ್ರ ಕಣ್ಣು ಮುಚ್ಕೊಂಡು ಕೈ ಕೊಟ್ಬಿಡಿ, ಅವ್ರು ಕರ್ಕೊಂಡು ಹೊಟ್ಟೋಗ್ತಾರೆ. ಎಸ್ ಸರ್. ಆಮೇಲೆ ಕ್ರೂಸಲ್ಲಿ ನಾವು ಟ್ರಾವೆಲ್ ಮಾಡುವಾಗ ಬೋಟಲ್ಲಿ ಬರ್ತಿದ್ವಲ್ಲ ಸರ್, ಆಗ ಒಂದು ಮೆಡಿಟೇಷನ್ ಮಾಡಿಸಿದ್ರು. ಅದು ತುಂಬ ಡೀಪಾಗಿ ಮೆಡಿಟೇಷನ್ ಆಯಿತು. ಮತ್ತು ಒಂದು ಗೋಲ್ಡನ್ ಶವರ್, ಎಲ್ಲ ಅಲ್ಲಿ ಕೂತಿದ್ದವ್ರು ಎಲ್ಲರ ಮೇಲೂ ಒಂದು ಗೋಲ್ಡನ್ ಶವರ್ ಬಂದಂಗೆ ಅನಿಸ್ತು ನನಗೆ. ಆಮೇಲೆ ಅಲ್ಲಿಂದ ಟೆಂಪಲ್ಸಲ್ಲೆಲ್ಲ ನಾವು ಸ್ಟ್ಯಾಚ್ಯೂಸ್ ಎಲ್ಲ ಟಚ್ ಮಾಡ್ತಾ, ವಾಲ್ ಎಲ್ಲ ಟಚ್ ಮಾಡ್ತಾ ಇದ್ದಾಗ ತುಂಬ ವೈಬ್ರೇಷನ್ಸ್ ಫೀಲ್ ಮಾಡ್ತಾ ಇದ್ದೆ ನಾನು. ಕೆಲವೊಂದು ಕಡೆ ಅಂತ ತುಂಬ ಇಷ್ಟ ಆಗಿ ನಾನು ಮುತ್ತು ಕೊಟ್ಬಿಟ್ಟಿದ್ದೀನಿ ಸರ್ ಎಷ್ಟೋ ಸ್ಟಿಚಸ್ಗಳಿಗೆ. ಸೊ ಅದೇನೋ ಒಂಥರ ಕನೆಕ್ಷನ್ ಆಗ್ತಾ ಇತ್ತು. ಮತ್ತು ಅಲ್ಲಿರೋ ಸೆಕ್ಯೂರಿಟೀಸ್ ಅವರು ಕೆಲವೆಲ್ಲ ಅವ್ರದ್ದೇನೋ ಫಾರ್ಮಾಲಿಟಿ ಇದ್ದಂಗೆ ಇದನ್ನು ಟಚ್ ಮಾಡಿ, ಹೀಗೆ ಮಾಡಿ, ಹಾಗೆ ಮಾಡಿ, ಸಮೌಟ್ ಅವ್ರದ್ದು ಏನೇನಿತ್ತು ಅದನ್ನು ಮಾಡಿಸ್ಬಿಟ್ರು ನನ್ನ ಕೈಯಲ್ಲಿ. ಸೊ ನನಗೆ ಗೊತ್ತಿಲ್ಲದೆ ಐ ವಾಸ್ ಇನ್ವಾಲ್ವ್ಡ್ ಇನ್ ದಟ್ ಆಲ್ಸೋ. ಓಕೆ, ಪ್ರತಿಯೊಂದು ಎಂಜಾಯ್ ಮಾಡ್ಕೊಂಡು ಬಂದಿದ್ದೀನಿ. ಮತ್ತು ಸ್ಪೆಷಲಿ ಶಾಪಿಂಗ್ ಟೈಮಲ್ಲಿ ನಿಮ್ಮ ಪೇಷನ್ಸ್ನ ನಾನು ತುಂಬ ನೋಡ್ತಾ ಇದ್ದೆ ಸರ್. ಎಷ್ಟು ಪೇಷನ್ಸ್ ಆಗಿದ್ದಾರೆ, ಎಷ್ಟು ಪೇಷನ್ಸ್. ರಿಯಲಿ ನಮಗೆ ಒಂದೊಂದ್ಸಲ ಅನಿಸ್ತಾ ಇತ್ತು, ಕೋಪ ಬರ್ತಾ ಇತ್ತು. ಬಟ್ ನಿಮ್ಮ ಪೇಷನ್ಸ್ ಅಲ್ಲಿ ನೋಡಿ ನಾನು ಅನ್ಕೊಂಡೆ, ಮೈ ಗುಡ್ನೆಸ್ ಸರ್ಗೆ ಎಷ್ಟು ಪೇಷನ್ಸ್ ಇದ್ದಾರೆ. ಎಸ್ ಸರ್. ಆಮೇಲೆ ಓಕೆ, ಗಿಜಾ ಪಿರಮಿಡ್ ಕ್ಲೈಂಬಿಂಗ್ ಟೈಮ್ ಬಂದೇ ಬಿಡ್ತು ಫೈನಲಿ. ಏನಪ್ಪ ಇಷ್ಟು ಬೇಗ ಆಗೇ ಹೋಯ್ತಲ್ಲ ಟೈಮು ಅಂತ ಅನ್ಕೋತಾ ಇದ್ವಿ. ಜಸ್ಟ್ ಅಲ್ಲಿ ಎಂಟ್ರೆನ್ಸಲ್ಲಿ ಬಂದ ತಕ್ಷಣ ಹಿಂಗೆ ಫುಲ್ ಕಣ್ಣೆ ಹಿಂಗೆ ಎತ್ಬಿಟ್ಟು ನೋಡಿದೆ ಸರ್. ಅಪ್ಪ ದೇವ್ರೇ ಅನ್ನಿಸ್ತು ಫಸ್ಟು ಹತ್ತುತ್ತೀವ ಅಂತ. ಯಾಕಂದರೆ ಯೂಟ್ಯೂಬಲ್ಲೆಲ್ಲ ಒಂದ್ಸಲ ಚೆಕ್ ಮಾಡ್ಕೊಂಡಿದ್ದೆ, ಇಷ್ಟು ಕಷ್ಟ ಇದೆ ಹಿಂಗೆ ಹೋಗೋದು ಎಲ್ಲ. 2 ಹೆಜ್ಜೆ ಇಟ್ಟು ಪತ್ರಿ ಸರ್ನ ಒಂದ್ಸಲ ನೆನೆಸ್ಕೊಂಡು ಕ್ಲೈಂಬ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಎಷ್ಟು ಈಸಿಯಾಗಿ ಹತ್ತಿದ್ದೀನಿ ಸರ್. ನಿಜವಾಗೂ ನಾನು ಹತ್ತುತ್ತೀನಿ ಅಂತ ಖಂಡಿತ ನನಗೆ ತುಂಬ ಇತ್ತು. ಅದರಲ್ಲೂ ಅಪ್ಪನೂ ಅಷ್ಟೇ, ಒಂದ್ಸಲ ತಿರುಗ್ಬಿಟ್ಟು ಪತ್ರಿ ಸರ್ ಪ್ಲೀಸ್ ಹೆಲ್ಪ್ ಅಂದ್ಕೊಂಡು ಜಸ್ಟ್ ನಾನು ಮುಂದೆ ಹೋಗಿದ್ದು, ಅವ್ರು ನನಗಿಂತ ಮುಂದೆ ಹತ್ತು ಕೂತ್ಬಿಟ್ಟಿದ್ರು ಸರ್ ಇಲ್ಲಿ. ಸೊ ಹತ್ತದು ಹಂಗೆ ಆಯಿತು. ಇಳಿವಾಗಂತೂ ನಮಗೆ ರಿಯಲಿ ಒಂದು ಜಾರಬಂಡಿ ಹತ್ತುವಾಗ ಎಷ್ಟು ಸ್ಟ್ರೈನ್ ಆಗುತ್ತೆ, ಇಳಿವಾಗ ಅಷ್ಟೇ ಸರ್ವ್ ಅಂತ ಜಾರ್ಕೊಂಡು ಬಂದಷ್ಟು ಈಸಿ ಇತ್ತು. ಸೊ ನಾನು ಅಂದ್ಕೊಂಡಷ್ಟು ಕಷ್ಟ ಇರಲಿಲ್ಲ ಸರ್. ತುಂಬ ಸುಲಭವಾಗಿ ಹತ್ತಿ ಇಳಿದ್ವಿ ಅನ್ನಿಸ್ತು. ಅಲ್ಲಿ ಕೂತಿದ್ದಾಗ ಏನೋ ಮಧ್ಯ ತುಂಬ ಕೂಲ್ ಬ್ರೇಸ್ ಬರ್ತಾ ಇತ್ತು ಸರ್. ನಿಮ್ಗೆ ಅಲ್ಲಿ ಆ್ಯಕ್ಚುಲಿ ನೋಡ್ರಿ ಎಲ್ಲೂ ಗಾಳಿ ಬರೋ ಚಾನ್ಸ್ ಇಲ್ಲ, ಬೆಳಕಿಲ್ಲ. ಬಟ್ ಸ್ಟಿಲ್ ಎಲ್ಲೋ ಒಂದು ಕಡೆ ಕೂಲ್ ಬ್ರೀಸ್ ಬರ್ತಾ ಇತ್ತು. ಅವಾಗವಾಗ ನಮಗೆ ಆ ಸೆಕೆ ಅನ್ನೋ ಫೀಲಿಂಗ್ ಇಲ್ಲ, ಸಫಕೇಶನ್ ಆಗಲಿಲ್ಲ, ಏನೂ ಆಗಿಲ್ಲ. ತುಂಬ ಡೀಪಾಗಿ ಮೆಡಿಟೇಷನ್ ಆಯಿತು. ಆಮೇಲೆ ಫಸ್ಟ್ ಸ್ಟಾರ್ಟಿಂಗಲ್ಲಂತೂ ತುಂಬ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಸ್ ಎಲ್ಲ ಬರ್ತಾ ಇದ್ದಾರೆ ಒಬ್ರಾದ್ಮೇಲೆ ಒಬ್ರು. ಅಯ್ಯೋ ನಾನು ಮೆಡಿಟೇಷನ್ ಬಂದಿದ್ದೀನಿ, ಇವ್ರು ಯಾಕೆ ಹಿಂಗೆ ಕಂಟಿನ್ಯೂಸ್ ಆಗಿ ಹಿಂಗೆ ಕಾಣಿಸ್ತಾ ಇದ್ದಾರೆ. ಸೊ ಏನೋ ಅವ್ರಿಗೋಸ್ಕರ ಪ್ರೇ ಮಾಡು ಅನ್ನೋ ಥರ. ಸೊ ನಾನು ಅವ್ರಿಗೆ ಏನೇನು ಬೇಕೋ ಅದನ್ನೆಲ್ಲ ಅವ್ರಿಗೆ ಕೊಟ್ಬಿಡಿ, ನನಗೆ ಮೆಡಿಟೇಷನ್ ಮಾಡಕ್ಕೆ ಬಿಡಿ ಇಲ್ಲಿ ಅವ್ರಿಗೆ ಅಂತ ಐ ಜಸ್ಟ್ ನನ್ನ ಪ್ರೇಯರ್ ಥರ ಮಾಡಿದೆ. ಆ್ಯಂಡ್ ಅದನ್ನು ಸಕ್ಸಸ್ ಆಯಿತು ಸರ್. ವಾಪಸ್ ಬಂದಮೇಲೆ ಕೇಳ್ಕೊಂಡ್ರೆ ಅವ್ರದ್ದು ಆ ಪ್ರಾಬ್ಲಮ್ ಸಾಲ್ವ್ ಆಗಿತ್ತು ಆ್ಯಕ್ಚುಲಿ. ಸೊ ಐ ವಾಸ್ ಹ್ಯಾಪಿ ಅದಕ್ಕೂ. ಅದಾದಮೇಲೆ ಅದೆಲ್ಲ ಟಚ್ ಮಾಡಿ ಎಲ್ಲ ಫೀಲ್ ಮಾಡಿದ್ವಲ್ಲ ಸರ್, ಎಲ್ಲೋ ಒಂಥರ ಎಮೋಷ್ನಲ್ ಕನೆಕ್ಷನ್ ಇತ್ತೇನೋ ಅನ್ನೋಷ್ಟು ಖುಷಿ ಆಯಿತು ಅಲ್ಲೂ.
ಇಳಿಯೋದಂತೂ ತುಂಬಾ ಸುಲಭವಾಗಿ ಇಳಿದ್ವಿ. ನಿಮ್ ಜೊತೆ ಇದು ಮೋಸ್ಟ್ ಮೆಮೊರಬಲ್ ಟ್ರಿಪ್ ಸರ್. ಥ್ಯಾಂಕ್ ಯು ಸೋ ಮಚ್. ತುಂಬಾ ಎಲ್ರನ್ನೂ ತುಂಬಾ ಒಂದೇ ಸಮನಾಗಿ ಕರ್ಕೊಂಡು ಹೋಗಿ ಒಂದ್ ಇದಕ್ಕೆ ಲ್ಯಾಂಡ್ ಮಾಡಿದ್ದೀರಾ ಅನ್ಸ್ತಾ ಇದೆ. ನೆಕ್ಸ್ಟ್ ನಮಗ್ ಬಿಟ್ಟಿದೆ. ನೆಕ್ಸ್ಟ್ ನಾವು ಮಾಡೋದು ಖಂಡಿತ. ನಮ್ ಕೈಲಿ ಏನ್ ಸಾಧ್ಯ ದಟ್ ಸರ್ವಿಸ್ ವಿ ವಿಲ್ ಡೆಫಿನೆಟ್ಲಿ ಗಿವ್ ಸರ್. ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಪದೇ ಪದೇ ಹೀಗೆ ಇನ್ನ ಮುಂದೆ ಟ್ರಿಪ್ಸ್ ಮಾಡ್ತಾ ಇರಿ, ನಾವು ಜಾಯ್ನ್ ಆಗ್ತಾರೆ. ಎಸ್ ಸರ್. ಥ್ಯಾಂಕ್ ಯು ಮೇಡಮ್. Thank ಮುಂದೆ ಟ್ರಿಪ್ಸ್ ಎಲ್ಲ ಗೊತ್ತಿಲ್ಲ, ಬಟ್ ಈಜಿಪ್ಟ್ ಮಾತ್ರ ಐ ಬಿ ರೆಗ್ಯುಲರ್ಲಿ ಡೂಯಿಂಗ್. ಬೇರೆ ಎಲ್ಲ ಗೊತ್ತಿಲ್ಲ, ಯಾಕಂದ್ರೆ ಸ್ಪಿರಿಚುವಲ್ ಟೂರ್ಸ್ ಅನ್ನೋದು ನಮಗೆ ಬೇಕು. ಎಲ್ಲರಿಗೂ ಕೋಆಪರೇಟ್ ಮಾಡಿ, ಎವ್ರಿಬಡಿ ಕೋಆಪರೇಟೆಡ್ ವಿತ್ ಎವ್ರಿಬಡಿ. ಇಟ್ ವಾಸ್ ವೆರಿ ವಂಡರ್ಫುಲ್. I should have done this experiences sharing much before. We already took a lot of time for people to settle down. Happy now we are sharing. Manjula madam. Sir, namaste, sir. I use Kannada and English, both languages, sir. Actually, this Giza Pyramid thought to Egypt trip ಅಂತ ಅನ್ಎಕ್ಸ್ಪೆಕ್ಟೇಷನ್ ಸರ್. ನಾನು ಥಾಟ್ ಇರಲಿಲ್ಲ, ಯಾಕಂದರೆ ಆ ಟೈಮಲ್ಲಿ ನನ್ನ ಹತ್ರ ಅಮೌಂಟು ಇರಲಿಲ್ಲ ಸರ್. ಆಮೇಲೆ ಲೈಕ್ ಪಾಸ್ಪೋರ್ಟು ಇರಲಿಲ್ಲ. ಎಂಡಲ್ಲಿ ಆಗಸ್ಟ್ ಮಂತಲ್ಲಿ ಮತ್ತೆ ಓಕೆ ಹೋಗೋಣ ಅಂದ್ಕೊಂಡು ಡಿಸೈಡ್ ಮಾಡಿ ಮತ್ತೆ ಅವಾಗ ಪಾಸ್ಪೋರ್ಟ್ ಅಪ್ಲೈ ಮಾಡಿದೆ ಸರ್. ಪಾಸ್ಪೋರ್ಟ್ ಬಂತಾದ್ಮೇಲೆ ಲೈಕ್ ಓಕೆ ಹೋಗೋಣ ಅಂತ ರೆಡಿ ಆದೆ. ಆಮೇಲೆ ಲೈಕ್ ಫಸ್ಟ್ ಡೇ ಸೆಕೆಂಡ್ ಡೇ ಮಾತ್ರ ತುಂಬ ಎಂಜಾಯ್ ಮಾಡಿದೆ ಸರ್. ಊಟ ಎಲ್ಲ ಫ್ರೆಂಡ್ಸ್ ಎಲ್ಲ ಮಾಸ್ಟರ್ಸ್ ಜೊತೆ ಮಾತಾಡಿ ಎಲ್ಲ ಎಂಜಾಯ್ ಮಾಡಿದೆ ಸರ್. ಆಮೇಲೆ ನೆಕ್ಸ್ಟ್ 2 days ಫುಲ್ ಇಮೋಷ್ನಲ್ ಕ್ಲೆನ್ಸಿಂಗ್ ತುಂಬ ಆಯಿತು ಸರ್. ತುಂಬ ಆ ಇಮೋಷ್ನಲ್ ಕ್ಲೆನ್ಸಿಂಗ್ ಆದಮೇಲೆ ಲೈಕ್ ಮೈಂಡ್ ಎಲ್ಲ ಫುಲ್ ಫ್ರೀ ಆಗಿದೆ ಸರ್ ನನಗೆ. ಆಮೇಲೆ ನೆಕ್ಸ್ಟು ನಾನು ಯಾರು ಅಂತ ಒಂದು ಥಾಟ್ ಹಾಕೊಂಡಿದ್ದೆ ಸರ್. ಲೈಕ್ ಪತ್ರಿಜಿಗೆ ಕೇಳಿದೆ ನಾನು ಯಾರು ಅಂತ, ಯಾಕಂದರೆ ನಾನು ಬಂದು ಜಸ್ಟ್ 10 months ಆಗಿತ್ತು ಸರ್ ಮೆಡಿಟೇಷನ್ನಲ್ಲಿ. ಅದಕ್ಕೆ ಒಂದು ಥಾಟ್ ಹಾಕೊಂಡೆ. ನೆಕ್ಸ್ಟ್ ಗಿಜಾ ಪಿರಮಿಡ್ ಹೋಗೋ ಆಫ್ಟರ್ನೂನು ಶ್ರಾವ್ಯ ಮೇಡಮ್ ನನ್ನ ಹತ್ರ ಪಕ್ಕದಲ್ಲಿ ಬಂದು ಕೂತ್ಕೊಂಡ್ರು. ಜಸ್ಟ್ ನನ್ನ ಕೈ ಮೇಲೆ ಒಂದು ಕೈ ಇಟ್ರು ಸರ್. ದೆನ್ ಶಿ ಸೆಡ್, ನೀವು ಲಾಸ್ಟ್ ಇದರಲ್ಲಿ ಕ್ವೀನ್ ಆಗಿದೆ, ಈಜಿಪ್ಟ್ ಕ್ವೀನ್ ಅಂತ ಹೇಳಿದ್ರು. ಆಮೇಲೆ ಹೌದಾ ಅಂತ ಲೈಕ್ ಆಯಿತು. ಆಮೇಲೆ ಗಿಜಾ ಪಿರಮಿಡ್ ಎಕ್ಸ್ಪೀರಿಯನ್ಸ್ ಅಂದರೆ ನನಗೆ ಹೋಗೋದು ಬರೋದು, ನನಗೆ ಅದ್ರ ಬಗ್ಗೆ ಭಯ ಇರಲಿಲ್ಲ ಸರ್. ನಾನು ಹೋಗ್ತೀನಿ ಬರ್ತೀನಿ ಅಂತ ಕಾನ್ಫಿಡೆನ್ಸ್ ಇತ್ತು. ಬಟ್ ಅಲ್ಲಿ ಹೋದ್ಮೇಲೆ ಎಕ್ಸ್ಪೀರಿಯನ್ಸ್ ಬರಬೇಕು. ಯಾವಾಗಲೂ ಮೆಡಿಟೇಷನ್ ಕೂತ ತಕ್ಷಣ ಡೀಪಾಗಿ ಹೋಗ್ಬಿಡ್ತಾ ಇದ್ವಿ. ಯೋಗ ನಿದ್ದೆ ಮಾಡ್ತಾ ಇದ್ವು, ಏನು ಮಾಡ್ತಾ ಇದ್ವೋ ಗೊತ್ತಿಲ್ಲ, ತುಂಬ ಎನರ್ಜಿ ಇರ್ತಿದ್ವು, ಬಟ್ ಡೀಪಾಗಿ ಹೋಗ್ಬಿಡ್ತಾ ಇದ್ವಿ. ಅಲ್ಲಿ ಹೋಗಿ ಕೂತಾದ್ಮೇಲೆ ಲೈಕ್ ನಾನು ಗೋಲ್ಡನ್ ಲೋಟಸ್ ಫುಲ್ ಬ್ಲೂಮ್ ಆಗಿದ್ದು ರೊಟೇಟ್ ಆಗ್ತಾ ಇತ್ತು ಸರ್ ಅಲ್ಲಿ. ಆಮೇಲೆ ಅದ್ರ ಮೇಲೆ ಗಣೇಶ ಕಂಡ್ರು. ಆಮೇಲೆ ತುಂಬ ಸ್ವೆಟ್ಟಿಂದ ನೀರು ಬೀಳ್ತಾ ಇತ್ತು. ಅದೊಂಥರ ಲೈಟಾಗಿ ಇಚ್ಚಿಂಗ್ ಥರ ಅನಿಸ್ತಾ ಇತ್ತು. ನಾನು ಅದೇ ಸುಮ್ಮನೆ ಕೇಳ್ಕೊಂಡೆ, ಲೈಕ್ ಮೆಡಿಟೇಷನ್ ಮಾಡಬೇಕಾದ್ರೆ ಅದು ಏನಾದರೂ ಡಿಸ್ಟರ್ಬ್ ಆಗಬಾರ್ದು ಅಂತ ನಾನು ಕೇಳ್ಕೊಂಡಿದ್ದಕ್ಕೆ ಲೈಕ್ ನೆಕ್ಸ್ಟ್ ಮೆಡಿಟೇಷನ್ ಮಾಡ್ತಾ ಇದ್ದೆ ಸರ್. ಆಮೇಲೆ ನನ್ನ ಕಾನ್ಷಿಯಸ್ ಬಂದಿದ್ದು ನೀವು ಕೌಂಟ್ಸ್ ಹೇಳಬೇಕಾದ್ರೆ ಕಾನ್ಷಿಯಸ್ ಬಂತು ಸರ್. ಥ್ಯಾಂಕ್ ಯು ಸರ್ ಫಾರ್ ಟ್ರಿಪ್. ಥ್ಯಾಂಕ್ ಯು ಮನೋಜ್ ಸರ್, ವಂಶಿ ಸರ್, ಥ್ಯಾಂಕ್ ಯು ಆಲ್ ದ ಮಾಸ್ಟರ್ಸ್. ಥ್ಯಾಂಕ್ ಯು ಹಾರ್ಡ್ಲಿ ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಎಲ್ಲರಿಗೂ ಇದು ಎಷ್ಟೋ ವಿಷಯದಲ್ಲಿ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸಸ್ ಇದೆ. ಕರೆಕ್ಟ್. ಒಂದು ಏನಂದರೆ ಮೋರ್ ದೆನ್ ಹಾಫ್ ದ ಪೀಪಲ್ ಬರಬೇಕಾ ಬೇಡವಾ, ಹೋಗ್ಬೇಕಾ ಹೋಗ್ಬೇಡವಾ ಅಂತ ಕೊನೆ ನಿಮಿಷ ತನಕ ಎಲ್ಲರಿಗೂ ಡೈಲಮ್ ಆಯಿತು. ಎವ್ರಿಬಡಿ ಹ್ಯಾಡ್ ದ ಡೈಲಮ್ ಅಂಟಿಲ್ ದ ಲಾಸ್ಟ್ ಮಿನಿಟ್. ಶುಡ್ ಐ ಪ್ರೊಸೀಡ್ ಆರ್ ಶುಡ್ ಐ ಕ್ಯಾನ್ಸಲ್? So but see, at the end, after reaching the Egypt and all these experiences, everybody is feeling it is the right, very happy. 93 of us we went, and one guy joined directly to the King's Chamber. So there were totally 94. So everybody lost their karmic cycles, all this karma. That's a beautiful experience.